ಎಂಜಾಯ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮನ್ನ 3 ಕುತೂಹಲಕರವಾದಂಥ ಐತಿಹಾಸಿಕವಾದಂಥ ಕನ್ನಡಿಗರಾದ ನಾವೆಲ್ಲರೂ ತಿಳ್ಕೊಳ್ಳೇಬೇಕಾದಂಥ ಅದೇ ಕಾಲಕ್ಕೆ ನಾವೆಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾದಂಥ 3 ವಿಚಾರ ಹೇಳ್ತೀನಿ. ಏನಪ್ಪ ಅಂತಂದರೆ, ಮೊದಲನೇದು ಹೇಳೋದಕ್ಕೆ ಮುಂಚೆ ಒಂದು ಸಣ್ಣ 4 ಸಾಲಿನ ಪದ್ಯ ಹೇಳ್ಬಿಡ್ತೀನಿ. ನೀವೆಲ್ಲ ಕೇಳೇ ಇದ್ದೀರಾ ಇದನ್ನ. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯನೆಂತೋ ಪೇಳ್ವೆನು. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನ್ನುಂಡು ಸಂತಸದಿಂದಿರು. ಸತ್ಯವೇ ಭಗವಂತನೆಂಬ ಪುಣ್ಯಕೋಟೆಯ ಕಥೆ ಇದು. ಈ ಗೋವಿನ ಹಾಡನ್ನು ಕೇಳದಿರೋ ಕನ್ನಡಿಗರು ಯಾರು ಸ್ನೇಹಿತರೆ? ಎಲ್ಲ ಕನ್ನಡಿಗರು ಈ ಹಾಡನ್ನು ಕೇಳಿ ಕಣ್ಣುಗಳಲ್ಲಿ ನೀರು ದಳದಳ ಅಂತ ಸುರಿದು ಎದೆಯೆಲ್ಲ ಒದ್ದೆಯಾಗಿ ಅವತ್ತು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಆ ಗೋವನ್ನು ಆ ಹುಲಿನೂ ನೆನೆಸ್ಕೊಂಡು ನಿದ್ದೆಗೆಟ್ಟಂಥ ಎಷ್ಟೋ ರಾತ್ರಿಗಳನ್ನು ನಾವು ಕನ್ನಡಿಗರು ಕರೆದಿದ್ದೀವಿ. ಆದರೆ ಆ ಹಾಡನ್ನು ಬರೆದವ್ರು ಯಾರು? ಆ ಹಾಡು ಎಷ್ಟು ವರ್ಷಗಳಿಂದ ನಮ್ಮ ಕನ್ನಡಿಗರ ಬಾಯಲ್ಲಿ ನಲಿತಾ ಇದೆ? ಏನಾರು ಐಡಿಯಾ ಇದೆಯಾ? ಇಲ್ಲ, ನನಗೂ ಇರಲಿಲ್ಲ. ಆ ಹಾಡನ್ನು ಬರೆದವರು ಚನ್ನಪಟ್ಟಣ ವಾಸುದೇವಯ್ಯನವರು ಅಂತ ಕನ್ನಡ ನಾಡಿನ ಪ್ರಾತಸ್ಮರಣೀಯರು. ನೋಡಿ ಸ್ನೇಹಿತರೆ, ಈ ಪುಣ್ಯಾತ್ಮನೆ ಆ ಹಾಡನ್ನು ಬರೆದಂಥ ಪ್ರಾತಸ್ಮರಣೀಯರು ಚನ್ನಪಟ್ಟಣ ವಾಸುದೇವಯ್ಯನವರು ಅಂತ ಹೇಳಿ. ಇವತ್ತಿಗೆ 150 ವರ್ಷಗಳ ಹಿಂದೆ ಈ ಪುಣ್ಯಾತ್ಮ ಈ ಹಾಡನ್ನು ಜನಪದ ರೂಪದಲ್ಲಿದ್ದಂಥ ಹಾಡನ್ನು ಅಕ್ಷರ ರೂಪಕ್ಕಿಳಿಸಿ ನಮಗೆಲ್ಲ ಹಾಡನ್ನು ಬಾಯ್ಪಾಠ ಮಾಡಿಸಿದಂಥ ಕನ್ನಡ ನಾಡಿನ ಪ್ರಾತಸ್ಮರಣೀಯ ಮಹಾನುಭಾವ ಚನ್ನಪಟ್ಟಣ ವಾಸುದೇವಯ್ಯನವರು. ಇವರು ಈ ಹಾಡನ್ನು ಬರೆದರು. ಇಷ್ಟೇ ಆಗಿದ್ದಿದ್ರೆ, ಈ ಹಾಡನ್ನು ಇಷ್ಟೇ ಬರೆದಿದ್ದರೆ ಇವರನ್ನು ನೆನೆಸ್ಕೊಳ್ಳೋ ಅಗತ್ಯ ಇತ್ತು ಇರಲಿಲ್ವೋ. ಆದರೆ ಇವರು ಕನ್ನಡದ ಪ್ರಪ್ರಥಮ ಮಕ್ಕಳ ಸಾಹಿತ್ಯವನ್ನು ಇವರೇ ಬರೆದರು. ಏನಪ್ಪ ಮಕ್ಕಳ ಸಾಹಿತ್ಯ ಅಂದರೆ, ಆ ಅಗಸ, ಆ ಆನೆ, ಈ ಇಲ್ಲಿ ಅಂತ ನಾವೆಲ್ಲ LKGಲಿ ನರ್ಸರಿಲಿ ಓದ್ಕೊಂಡ್ಬರ್ಲಿಲ್ವೇ? ಅದನ್ನು ಬರೆದಂಥ ಪುಣ್ಯಾತ್ಮನು ಇವರೇ. ನೋಡಿ, ಅದೇ ಕನ್ನಡದ ಮೊದಲ ಸಾಹಿತ್ಯ 150 ವರ್ಷಗಳ ಹಿಂದಿನ ಕನ್ನಡ ಬಾಲಬೋಧೆ. ಇದನ್ನು ಬರೆದು ಪ್ರಕಟಪಡಿಸಿ ಇದನ್ನು ಕನ್ನಡಿಗರೆಲ್ಲರೂ ಮಕ್ಕಳು ಓದೋದಕ್ಕೆ ಅನುಕೂಲ ಆಗೋಗಿ ಮಾಡಿದಂಥ ಪ್ರಾತಸ್ಮರಣೀಯನು ಇದೇ ಚನ್ನಪಟ್ಟಣ ವಾಸುದೇವಯ್ಯನವರು. ಇದರಲ್ಲಿ ಎಂಥದ್ದು ಇದೆಯಪ್ಪ ಅಂತಂದರೆ, ಆ ಅಗಸ, ಆ ಆನೆಯಿಂದ ಹಿಡಿದು ಕನ್ನಡ ಗೊತ್ತಿಲ್ಲದೆ ಇರೋ ಯಾರಾದರೂ ಬಂದು ತುಂಬ ಸುಲಲಿತವಾಗಿ ಕನ್ನಡವನ್ನು ಕಲ್ತ್ಕೋಬಹುದು. ಅಂಥದ್ದೊಂದು ಸುಲಲಿತವಾದಂಥ ಕನ್ನಡ ಈ ಪುಸ್ತಕದಲ್ಲಿದೆ. ಇದನ್ನು ಬರೆದವರು ಇದೇ ಚನ್ನಪಟ್ಟಣ ವಾಸುದೇವಯ್ಯನವರು. ಇದು ಎಲ್ಲಿತ್ತು? ಯಾತಕ್ಕೆ ನಾವು ನಾಚಿಕೆ ಪಡ್ಕೋಬೇಕು ಅಂತ ಹೇಳಿದಂತಲ್ಲ, ಯಾತಕ್ಕೆ ಅಂತಂದರೆ ಇದು ಔಟ್ ಆಫ್ ಪ್ರಿಂಟ್ ಆಗಿ ಇಡೀ ಕನ್ನಡ ನಾಡಿನಲ್ಲಿ ಎಲ್ಲೂ ಸಿಗದೇ ಇರೋಂಥ ಕಾಲದಲ್ಲಿ ಲೈಬ್ರರಿ ಆಫ್ ಕಾಂಗ್ರೆಸ್ ವಾಷಿಂಗ್ಟನ್ನಿನಲ್ಲಿ ಇದರ ಒಂದು ಮೂಲ ಪ್ರತಿ ಇತ್ತು. ಎಲ್ಲಿಯ ಬೆಂಗಳೂರು, ಎಲ್ಲಿಯ ವಾಷಿಂಗ್ಟನ್ನು, ಎಲ್ಲಿಯ ಚನ್ನಪಟ್ಟಣ ವಾಸುದೇವಾಚಾರ್ಯರು. ನಮಗೆಲ್ಲ ನೋಡಿ ಎಷ್ಟು ಬೇಸರ ಆಗುವಂಥ ಸಂಗತಿ. ಇಂಥದ್ದೊಂದು ಅಭೂತಪೂರ್ವವಾದಂಥ ಮೊದಲ ಮಕ್ಕಳ ಸಾಹಿತ್ಯವನ್ನು ನಾವು ಕಾಪಾಡಿಕೊಳ್ಳೋಕ್ಕೆ ವಿಫಲರಾದಂಥ ಹೊತ್ತಿನಲ್ಲಿ ಲೈಬ್ರರಿ ಆಫ್ ಕಾಂಗ್ರೆಸ್ ವಾಷಿಂಗ್ಟನ್ನಲ್ಲಿ ಇದರ ಒಂದು ಮೂಲ ಪ್ರತಿ ಇತ್ತು. ಇವರ ಮೊಮ್ಮಕ್ಕಳಾದಂಥ ಚನ್ನಪಟ್ಟಣ ಪ್ರಕಾಶ್ರವರು ಮತ್ತು ಚನ್ನಪಟ್ಟಣ ವಾಸುದೇವರವರು ಇದನ್ನು ನನಗೆ ಕಳಿಸ್ಕೊಟ್ರು. ಹಾಗಾಗಿ ಇದರ ಒಂದು ಪ್ರತಿ ನನ್ನ ಹತ್ರ ಇದೆ. ಎಂಥ ಅದ್ಭುತ ಸ್ನೇಹಿತರೆ! ಎಂತೆಂಥ ಇದರಲ್ಲಿ ಮಕ್ಕಳ ಹಾಡಿದೆ ಅಂತೀರಿ. ಒಂದೇ ಒಂದು ಹಾಡು ಹೇಳ್ತೀನಿ, ಕೇಳ್ಕೊಳ್ಳಿ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮ ಹಕ್ಕಿ ಬಂತು ನಿಮ್ಮ ಹಕ್ಕಿ. ಇಂಥದ್ದೊಂದು ಹಾಡಿದೆ ಕಣ್ರಿ. ನಮ್ಮೆಲ್ಲ LKG ಮಕ್ಕಳು 40-50 ಜನ ಕೋರಸ್ಸಲ್ಲಿ ಕಣ್ಣ ಮುಚ್ಚೆ ಕಾಡೆಗೂಡೆ ಹೇಳ್ತಾ ಇದ್ರೆ ಕೇಳೋ ನಮ್ಮ ಕಿವಿಗಳಿಗೆ ಆಹಾ, ಎಂಥ ಒಂದು ಮಧುರವಾದ ಸ್ಮೃತಿ ಕಣ್ರಿ. ಅಂಥದ್ದೊಂದು ಜೀವನ ಪಡೆದಂಥ ನಾವೇ ಧನ್ಯ. ಎಂತೆಂಥ ಹಾಡುಗಳಿದ್ರಲ್ಲಿದೆ. ನೀವು ಮಕ್ಕಳಿಗೆ ಅಂತಲ್ಲ, ಯಾವುದೇ ಕನ್ನಡ ಗೊತ್ತಿಲ್ಲದಿರೋರ್ಗೂ ಇದನ್ನು ಕೊಟ್ಟು ಕನ್ನಡ ಕಲ್ತ್ಕೊಳ್ಬೋದು. ಈ ನಾರ್ತ್ ಇಂಡಿಯಾದಿಂದ, ತಮಿಳುನಾಡಿಂದ, ಆಂಧ್ರದಿಂದ ಬಂದು ಕನ್ನಡ ಗೊತ್ತಿಲ್ಲ ಅಂತ ಮೆರಿತಿರ್ತಾರಲ್ಲ, ಅವ್ರಿಗೆಲ್ಲ 2 ಕೊಟ್ಬಿಟ್ಟು ಈ ಪುಸ್ತಕನೂ ಕೊಟ್ಬಿಟ್ಟು ಕನ್ನಡ ಕಲ್ತ್ಕೊಳ್ಳಿ ಅಂತ ಹೇಳ್ಬೋದು. ಅಂಥ ಅದ್ಭುತವಾದಂಥ ಪುಸ್ತಕ ಈಗೆಲ್ಲಪ್ಪ ಸಿಗುತ್ತೆ ಯೋಚನೆ ಮಾಡಬೇಡಿ. ಇದನ್ನು ನಾನು 106 ಪ್ರಿಂಟು ತೆಗೆಸಿಟ್ಕೊಂಡಿದ್ದೀನಿ. ನಿಮಗೆಲ್ಲ ಉಚಿತವಾಗಿ ಕೊಡ್ತೀನಿ. ಎಲ್ಲಿ ಕೊಡ್ತೀನಪ್ಪ? ದಿನ ಸಾಯಂಕಾಲ ನಾನು ಜಯನಗರ 4th T ಬ್ಲಾಕಲ್ಲಿ ಮೈಸೂರು ಕಾಫಿ ತಿಂಡಿ ಅಂತ ಒಂದು ಹೋಟೆಲ್ ಇದೆ. ಅದು 5 ಗಂಟೆ ಮೇಲೆ ಸಿಗ್ತೀನಿ. ಅಲ್ಲಿ ಬಂದು ನನ್ನ ಮೆಸೇಜ್ ಮಾಡಿದ್ರೆ ಈ ಪುಸ್ತಕದ ಜೊತೆಗೆ ಒಂದು ಫಿಲ್ಟರ್ ಕಾಫಿ ಉಚಿತವಾಗಿ ಕೊಡ್ತೀನಿ. ಈ ರೀತಿಯಾಗಿ ನಾವು ಕನ್ನಡದ ಸೇವೆ ಮಾಡೋಣ. ಅದ್ರ ಜೊತೆಗೆ ಚನ್ನಪಟ್ಟಣ ವಾಸುದೇವಯ್ಯನವರು ನೆನೆಸ್ಕೊಳ್ಳೋಣ. ಎಂತೆಂಥ ಮಹನೀಯರು ಕನ್ನಡದ ಸೇವೆ ಮಾಡಿದ್ರು, ಎಂತೆಂಥ ಪ್ರಾತಸ್ಮರಣೀಯರು ಈ ಭಾಷೆಯನ್ನು ಕಟ್ಬಿಟ್ಟೋದ್ರು, ನಮ್ಮನ್ನೆಲ್ಲ ಶ್ರೀಮಂತವಾಗಿ ಬೆಳೆಸ್ಬಿಟ್ಟೋದ್ರು. ಈಗ ನಾನು ಎಲ್ಲಿ ನಿಂತಿದ್ದೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ. ಅವ್ರು ಇದ್ದಂಥ ಮನೆಯಲ್ಲಿ ನಿಂತಿದ್ದೀನಿ. ತೋರಿಸಿಪ್ಪ ಇಲ್ಲಿ ವಾಸುದೇವ ಸದನ ಅಂದರೆ ತುಂಬ 150 ವರ್ಷಗಳ ಹಳೆ ಮನೆ ಇತ್ತು. ಈಗ ಅವರ ಮೊಮ್ಮಕ್ಕಳು ಮರಿಮಕ್ಕಳು ಅದನ್ನು ಬೇರೆ ಹೊಸದಾಗಿ ಕಟ್ಕೊಂಡು ತುಂಬ ಚೆನ್ನಾಗಿದ್ದಾರೆ. ಸೊ ಇಲ್ಲಿದ್ದಂಥ ಮಲ್ಲೇಶ್ವರಂನ 5ನೇ ಕ್ರಾಸು 11ನೇ ಮೇನಲ್ಲಿ ಅವರಿದ್ದರು. ಯಾತಿಕಪ್ಪ ಈ ಜಾಗವನ್ನು ಅತ್ಯಂತ ಮಹತ್ವದ್ದು ಅಂತಂದರೆ, ಇವ್ರ ಜೊತೆ ಚರ್ಚೆ ಮಾಡಲಿಕ್ಕೆ DV ಗುಂಡಪ್ಪನವರು, ತೀನಂ ಶ್ರೀಯವರು, BM ಶ್ರೀಯವರು ಎಲ್ಲ ಇಲ್ಲಿ ಬಂದು ಇವ್ರ ಜೊತೆ ಚರ್ಚೆ ಮಾಡ್ತಿದ್ರು. ಕನ್ನಡ ನಾಡಿನ ಅತ್ಯಂತ ಪ್ರಾತಸ್ಮರಣೀಯ ಭಾಷೆಗೆ ಅತ್ಯಂತ ಶ್ರೀಮಂತಿಕೆಯನ್ನು, ಸರಳತೆಯನ್ನು, ಸುಲಲಿತವಾಗಿ ಕಲಿಯೋದನ್ನು ತಂದುಕೊಟ್ಟಂಥ ಪ್ರಾತಸ್ಮರಣೀಯ ಈ ಚನ್ನಪಟ್ಟಣ ವಾಸುದೇವಯ್ಯನವರು. ಅವ್ರಿಗೊಂದು ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಅವರ ಮೊಮ್ಮಕ್ಕಳಾದಂಥ ವಾಸುದೇವ ಅವರು ಮತ್ತು ಪ್ರಕಾಶ್ ಅವ್ರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ, ನಿಮ್ಗೆಲ್ರಿಗೂ ಈ ಪ್ರತಿಯನ್ನು ಕೊಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ದಯವಿಟ್ಟು ಅಲ್ಲಿ ಬಂದು ಮೆಸೇಜ್ ಮಾಡಿ, ನಿಮ್ಮನ್ನು ಭೇಟಿ ಮಾಡ್ತೀನಿ, ಈ ಪ್ರತಿಗಳನ್ನು ಕೊಡ್ತೀನಿ. ಎಲ್ಲರಿಗೂ ಹಂಚಿ, ಎಲ್ಲರೂ ಕನ್ನಡವನ್ನು ಕಲಿಯೋಣ. ಕನ್ನಡ ತಾಯಿ ಭುವನೇಶ್ವರಿಯನ್ನು ಎತ್ತೆತ್ತರಕ್ಕೆ ಕೊಂಡೊಯ್ಯೋಣ. ಚೆನ್ನಾಗಿತ್ತಲ್ವ ಸ್ನೇಹಿತರೆ? ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಾರ ಮತ್ತೊಂದು ಇಂಥದ್ದೇ ರೋಚಕವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ
ಕಣ್ಣ ಮುಚ್ಚೆ ಕಾಡೆಗೂಡೆ. ಟೇಕ್ ಕೇರ್, ಬಾಯ್.